ನಿನಗೇನೋ ಬಂತು ಅಭಿ? ಶಿಶು ಹತ್ಯ ಮಹಾಪಾಪ. ಈ ವಂಶದ ಮೊದಲ ಕುಡಿನ ಚಿಬಿಡ್ತೀಯಲ್ಲ, ಯಾವ ನರಕ ಕಾದಿದೆಯೋ ನಿನಗೆ? ಅಭಿಜಿತ್ ತಾಯಿಯ ಆವೇಶ, ಹೆಂಡತಿಯ ಭಾವೋದ್ವೇಗಕ್ಕೆ ಯಾವ ಬೆಲೆಯೂ ಕೊಡಲಿಲ್ಲ. ನಾನು ಹೇಳಿದ ಹಾಗೆ ಕೇಳದೆ ಇದ್ರೆ ವೇದ ಈ ಮನೆಯಲ್ಲಿ ಇರ್ಕೊಡ್ದು. ಇವತ್ತಿನಿಂದ ನನಗೆ ಅವಳಿಗೆ ಯಾವ ಸಂಬಂಧವೂ ಇರಲ್ಲ. ನಾನು ಅವಳಿಗೆ ಹುಟ್ಟೋ ಮಗುಗೆ ತಂದೆನೂ ಆಗಲ್ಲ. ಅಮ್ಮ, ನೀನು ನಿನ್ನ ಸೊಸೆನ ಸಪೋರ್ಟ್ ಮಾಡ್ತೀಯ ಅನ್ನೋದಾದರೆ ನಿನ್ನನ್ನು ನಾನು ಮನೆಯಲ್ಲಿ ಇಟ್ಕೊಳ್ಳಲ್ಲ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಬಾರ್ದೆಂದು ವೇದ ಉದ್ವೇಗವನ್ನು ಹತ್ತಿಕ್ಕೊಂಡು ಮೆಲುಧ್ವನಿಯಲ್ಲಿ ನುಡಿದ್ಲು. ಅಭಿ ಪ್ಲೀಸ್, ಈ ಮಗು ಆಗಲಿ ಬಿಡಿ. ಎರಡನೇ ಮಗು ಗಂಡಾಗ್ಬಹುದಲ್ಲ. 5 ತಿಂಗಳಿನಿಂದ ನನ್ನ ರಕ್ತ ಮಾಂಸ ಹಚ್ಕೊಂಡು ಜೀವ ತಾಳಿರೋ ಈ ಮಗುನ ಒಮ್ಮೆಲೆ ಕಳೆದುಕೊಳ್ಳೋಕೆ ನನ್ನಿಂದಾಗಲ್ಲ. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಅಭಿಜಿತ್ತಿನ ಮುಖ ಕೋಪದಿಂದ ಕೆಂಪೇರಿತು. ವೇದ, ನೀ ನನಗೆ ಯಾವ ಜನ್ಮದ ಶತ್ರು? ಮೊದಲು ನಾನು ಹೇಳೋದನ್ನು ಅರ್ಥ ಮಾಡ್ಕೊ. ನಾಳೆನೇ ನಾವು ಡಾಕ್ಟರ್ ಹತ್ರ ಹೋಗೋಣ. ಗಂಡನ ಹಠ ತಿಳಿದ ವೇದ ಅಂದು ಅನ್ನ ನೀರು ಮುಟ್ಟದೆ ಅಳುತ್ತಾ ಮಲಗಿದ್ಲು. ನೀಲಮ್ಮ ಅವಳನ್ನು ಒತ್ತಾಯಿಸಿ ವಿಫಲರಾಗಿ ಆಯಾಸಗೊಂಡಿದ್ರು. ಮಗನ ಬಳಿ ನುಡಿದ್ರು. ಬಸರು ಹುಡುಗಿ, ಹಾಗೆಲ್ಲ ಖಾಲಿ ಹೊಟ್ಟೆಯಲ್ಲಿ ಮಲಗಬಾರ್ದು ಕಣೋ. ನೀನಾದರೂ 4 ಮಾತು ಸಮಾಧಾನವಾಗಿ ಹೇಳು. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದೀತು, ಹಾಗೇನಾದರೂ ಆದರೆ ಪೀಡೆ ಕಳೀತು ಬಿಡು. ಡಾಕ್ಟರ್ಗೆ ಕೊಡೋ ಫೀಸ್ ಉಳಿಯುತ್ತೆ. ಅಭಿಜಿತ್ ಕಹಿಯಾಗಿ ಹೇಳಿದಾಗ ನೀಲಮ್ಮನಿಗೆ ಇಂತಹ ಕಠಿಣ ಹೃದಯದ ಪಶುವನ್ನು ಹೆತ್ತ ತಮ್ಮ ಬಗ್ಗೆಯೇ ಜಿಗುಪ್ಸೆ ಮೂಡಿತು. ಬರಲಿರುವ ಪುಟ್ಟ ಮೊಮ್ಮಗುವಿನ ಜೊತೆ ಆಟ ಪಾಠಗಳಲ್ಲಿ ಕಾಲ ಕಳಿಬೇಕೆಂದಿದ್ದ ತಮ್ಮ ಕನಸು ನನಸಾಗಿಯೇ ಉಳಿಯಿತೆಂದು ಅವರಿಗೆ ದೇಹದ ಶಕ್ತಿಯೇ ಹುಡುಗೋದಂತಾಗಿತ್ತು. ಅತ್ತ ಮಗನನ್ನು ತಿದ್ದಲಾರದೆ, ಇತ್ತ ಸೊಸೆಯನ್ನು ಸಂಭಾಳಿಸಲಾರದೆ ಅವರ ವಯಸ್ಸಾದ ಜೀವ ಬಳಲಿತು. ಡಾಕ್ಟರ್ ಶೀಲಾವತಿ ಅಭಿಜಿತ್ತಿನ ನಿರ್ಧಾರ ಕೇಳಿ ಚಕಿತರಾದರು. ಮಿಸ್ಟರ್ ಅಭಿಜಿತ್, ಆರ್ ಯು ಜೋಕಿಂಗ್? ಅಬಾರ್ಷನ್ ಅಂದರೆ ಮಕ್ಕಳಾಟ ಅಂತ ಅಂದ್ಕೊಂಡಿದ್ದೀರಾ? 5 ತಿಂಗಳು ತುಂಬಿದ ಮೇಲೆ ಗರ್ಭ ತೆಗೆಯೋಕೆ ಪ್ರಯತ್ನಿಸಿದ್ರೆ ನಿಮ್ಮ ಹೆಂಡತಿಯ ಜೀವಕ್ಕೆ ಅಪಾಯ ಬರ್ಬೋದು. ಮುಂದಿನ ಸಲವೂ ಹೆಣ್ಮಗುವಾದರೆ ಅದನ್ನು ತೆಗೆಸ್ಬಿಡ್ತೀರಾ? ಹೌದು, ನನಗೆ ಹೆಣ್ಮಕ್ಕಳನ್ನು ಕಂಡ್ರೆ ಇಷ್ಟವಿಲ್ಲ ಎಂದು ಧೋರಣೆಯಿಂದ ಉತ್ತರಿಸಿದ ನಾಗರಿಕತೆಯ ಸೋಗು ಧರಿಸಿದ ಅನಾಗರಿಕ ವ್ಯಕ್ತಿಯನ್ನು ಡಾಕ್ಟರ್ ಶೀಲಾವತಿ ತಿರಸ್ಕಾರದಿಂದ ನುಡಿದರು. ನಿಮ್ಮಲ್ಲಿರೋ ದೋಷಕ್ಕೆ ನಿಮ್ಮ ಪತ್ನಿ ಮಗು ಯಾಕೆ ಬಲಿಯಾಗಬೇಕು? ಅಭಿಜಿತ್ ಅವಮಾನದಿಂದ ತತ್ತರಿಸಿದ. ಏನು ಹೇಳ್ತಾ ಇದ್ದೀರಾ ನೀವು? ನನ್ನಲ್ಲೇನು ದೋಷ ಇದೆ? ಮಗು ಗಂಡು ಅಥವಾ ಹೆಣ್ಣಾಗೋಕ್ಕೆ ವೈಜ್ಞಾನಿಕವಾಗಿ ಗಂಡಸೇ ಕಾರಣ ಅನ್ನೋ ಫ್ಯಾಕ್ಟ್ ವಿದ್ಯಾವಂತರಾದ ನಿಮಗೆ ಗೊತ್ತಿರಬೇಕಲ್ವ ಅಭಿಜಿತ್? ಆಗ ನಿಮ್ಮ ಪತ್ನಿಗೆ ಗಂಡು ಮಗುವಾಗುತ್ತೆ. ಶೀಲಾವತಿ ಗಡುಸಾಗಿ ಹೇಳಿದಾಗ ಅಭಿಜಿತ್ ಮಾತನಾಡಲಿಲ್ಲ. ಆದರೆ ಅವನ ಮುಖ ಕೆಂಪಾಗಿತ್ತು. ಮಗು ಪತಿ ಪತ್ನಿಯರ ಪ್ರೀತಿಯ ಸಾಂಕೇತ. ದಾಂಪತ್ಯ ಜೀವನದ ಫಲ ಗಂಡಾದ್ರೇನು ಹೆಣ್ಣಾದ್ರೇನು? ನಿಮ್ಮ ಮೂಢನಂಬಿಕೆ ಹಠಕ್ಕೆ ಮಣಿದು ನಾನೊಂದು ಅಮಾಯಕ ಜೀವದ ಕೊಲೆ ಮಾಡಲಾರೆ. ಡೋಂಟ್ ವೇಸ್ಟ್ ಮೈ ಟೈಮ್ ಹಿಯರ್. ನೀವಿನ್ನೂ ಹೋಗ್ಬೋದು. ಶೀಲಾವತಿ ಹೇಳಿದಾಗ ಅಭಿಜಿತ್ ದುರ್ದಾನ ಪಡೆದವನಂತೆ ಹೊರಟ. ಈ ಊರಿನಲ್ಲಿ ಇವಳು ಒಬ್ಳೇನಾ ಡಾಕ್ಟರ್ ಇರೋದು? ದುಡ್ಡು ಬಿಸಾಕಿದ್ರೆ ಇನ್ಯಾರಾದರೂ ಈ ಕೆಲಸ ಮಾಡ್ತಾರೆ? ನೀಲಮ್ಮ ಮಗನನ್ನು ತಿದ್ದಲಾರದೆ ಹಾಸಿಗೆ ಹಿಡಿದ್ಲು. ಅಭಿಜಿತ್ ಛಲ ಬಿಡದ ತ್ರಿವಿಕ್ರಮನಂತೆ ವೇದಾಳ ಬಳಿ ಬಂದು, ವೇದ, ಈ ಸಲ ನೀನು ನನ್ನ ಮಾತು ನಡೆಸ್ಕೊಡ್ಲೇಬೇಕು. ಇಲ್ದಿದ್ರೆ ನಾನು ಈ ಫ್ಯಾನಿಗೆ ನೇಣು ಹಾಕೊಂಡ್ಬಿಡ್ತೀನಿ. ಈ ಮಗು ಹಣೆಯಲ್ಲಿ ಬರೀ ದುರದೃಷ್ಟ ಬರ್ತಿದೆ ನೋಡು. ಅದಕ್ಕೆ ನಮ್ಮ ಮನೆ ನರಕ ಆಗೋಯ್ತು. ಅವನಿಗೆ ಹೇಗೆ ತಿಳಿ ಹೇಳಬೇಕು, ಹೇಗೆ ತಿದ್ದಬೇಕೋ ವೇದಾಳಿಗೆ ತೋಚದಾಯಿತು. ತಾಯಿಯ ಗರ್ಭದಲ್ಲಿನ್ನೂ ಬೆಚ್ಚಗೆ ಕುಳಿತಿರುವ ಮಗುವಿನ ಹಣೆಯಲ್ಲಿ ತಾವೇ ಕೈಯಾರೆ ಮೃತ್ಯು ಬರೆದು ಈಗ ಅದರ ಹಣೆಗೆ ದುರದೃಷ್ಟದ ಪಟ್ಟ ಕಟ್ಟೋದೆ? ಇಂತಹ ಕಲ್ಲು ಹೃದಯದವನ ಮಗುವನ್ನು ಹೊತ್ತ ತನ್ನಂತಹ ಅದೃಷ್ಟಹೀನರು ಬೇರಾರೂ ಇಲ್ಲ ಎಂದು ಅವಳಿಗೆ ತನ್ನ ಬಗ್ಗೆಯೇ ಜಿಗುಪ್ಸೆಯಾಯಿತು. ಕೊನೆಗೂ ಅಭಿಜಿತ್ತಿನ ಹಠದ ಎದುರು ವೇದಾಳ ಬೇಡಿಕೆ ಕಣ್ಣೀರು ನಿರೂಪಕವಾಯಿತು. ಅವನಿಗೆ ಪರಿಚಯವಿದ್ದ ಬೇರೆ ವೈದ್ಯರಿಗೆ ಕೈ ತುಂಬ ಹಣ ಕೊಟ್ಟು
ಬೇಡದ ಶಿಶುವನ್ನು ತೆಗೆಸಿದ್ದಾಯಿತು. ತನ್ನ ದೇಹದಿಂದ ಹೊರಬಂದ ಮಗುವಿನ ಕೈ ಕಾಲ್ಗಳನ್ನು ಕಂಡು ವೇದ ಬಿಕ್ಕಿ ಬಿಕ್ಕಿ ಹತ್ತಿಬಿಟ್ಲು. ನಾನೆಂತಹ ಕೊಲೆಪಾತಕಿ! ನನ್ನ ಮಗಳನ್ನು ಉಳಿಸ್ಕೊಳ್ಳಲಾರದ ನನ್ನಂಥ ತಾಯಿ ಬದುಕಿರಬಾರ್ದು. ಅಭಿ, ಐ ಹೇಟ್ ಯು. ನೀವು ಮನುಷ್ಯರಲ್ಲ, ರಾಕ್ಷಸರು. ಐ ಸಿಂಪ್ಲಿ ಟೆಸ್ಟಿಟ್ ಯು. ಅವಳು ರೋಷದಿಂದ ಕೂಗಾಡಿದ್ದನ್ನು ಮೊದಲ ಬಾರಿ ಕಂಡು ಅಭಿಜಿತ್ ಕಂಗಾಲಾಗಿ ಹೋದ. ಡೋಂಟ್ ವರಿ, ಶಿ ವಿಲ್ ಬಿ ಆಲ್ ರೈಟ್. ಇದೆಲ್ಲ ಅನಸ್ತೇಷಿಯಾ ಪರಿಣಾಮ. ಕೆಲವು ಪೇಷಂಟ್ಸ್ ಆಗ ಭಾವೋದ್ವೇಗಕ್ಕೆ ಒಳಗಾಗೋದು ಸಹಜ. ಮೆಡಿಸನ್ ಎಫೆಕ್ಟ್ನಿಂದ ಚೇತರಿಸ್ಕೊಂಡ್ಮೇಲೆ ಅವರೇ ಸರಿ ಹೋಗ್ತಾರೆ. ಡಾಕ್ಟರೇ ಭರವಸೆ ನೀಡಿದ ಮೇಲೆ ಅಭಿಜಿತ್ಗೆ ಸಮಾಧಾನವಾಯಿತು. ಸೊಸೆಗೆ ಮೈ ಇಳಿದ ವಿಷಯ ಕೇಳಿ ನೀಲಮ್ಮನವರಿಗೆ ಹೃದಯಾಘಾತವಾಗಿ 24 ಗಂಟೆಗಳಲ್ಲಿ ಕೊನೆ ಉಸಿರೆಳೆದರು. ಸುದ್ದಿ ತಿಳಿದ ರುಕ್ಮಿಣಮ್ಮ ವಿನೋದ್ ಧಾವಿಸಿ ಬಂದಾಗ ವೇದಾಳ ಪರಿಸ್ಥಿತಿ ಗಮನಿಸಿ ಮತ್ತು ಗಾಬರಿಯಾದರು. ನೋಡಿ, ನಮ್ಮ ತಾಯಿ ಕಾಯಿಲೆ ಮಲಗದಾಗಿನಿಂದ ವೇದ ನಾನು ಬೇಡ ಅಂತ ಹೇಳಿದ್ರು ಅವರ ಸೇವೆ ಮಾಡಿಕೊಂಡು ಓಡಾಡಿ ತುಂಬ ಸ್ಟ್ರೇನ್ ಮಾಡಿಕೊಂಡು ಬಿಟ್ಲು. ಅದಕ್ಕೆ ಈಗ ಆಗೋಯ್ತು. ಡಾಕ್ಟರ್ ಮಗುನ ಸೇವ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ರು. ಸದ್ಯ ವೇದ ನನ್ನ ಪಾಲಿಗೆ ಉಳಿದುಕೊಂಡ್ಲಲ್ಲ, ನನಗಷ್ಟೇ ಸಾಕು. ಮೊದಲೇ ತಾನು ಸಿದ್ಧ ಮಾಡಿಕೊಂಡಿದ್ದ ಕಥೆಯನ್ನು ಅಭಿಜಿತ್ ಸಾಂಗವಾಗಿ ಒಪ್ಪಿಸಿದಾಗ ರುಕ್ಮಿಣಮ್ಮ ಅದನ್ನೇ ನಂಬಿದ್ರು. ಹೋಗಲಿ ಬಿಡಿ, ಹೆಣ್ಮಗುವಂತೆ ಆಗಿದ್ದು ಆಗೋಯ್ತು, ಇನ್ನೊಂದು ಮಗು ಆಗೇ ಆಗುತ್ತೆ. ಆ ಮಗು ಗಂಡಾಗಲಿ. ತಾಯಿಯ ಮಾತನ್ನು ಕೇಳಿ ವೇದ ತಾಯಿಯ ಬಗ್ಗೆಯೂ ಬೇಸರಗೊಂಡ್ಳು. ನೀನು ತಾಯಿಯಾಗಿ ತುಂಬ ಚೆನ್ನಾಗಿ ಮಾತನಾಡ್ತೀಯಮ್ಮ. ನಾನು ಹುಟ್ಟಿದಾಗ ನೀನು ನನ್ನ ಕತ್ತೆಸಿಗೆ ಕೊಂದುಬಿಡ್ಬೇಕಿತ್ತು. ಆಗ ನಾನು ಇಂತಹ ಪರಿಸ್ಥಿತಿಗೆ ಬರ್ತಿರಲಿಲ್ಲ. ನಿನಗೂ ವಿನೋದನ ಹಾಗೆ ಇನ್ನೊಂದು ಗಂಡು ಮಗು ಆಗ್ತಿತ್ತೇನೋ. ರುಕ್ಮಿಣಮ್ಮನಿಗೆ ಮುಖಕ್ಕೆ ಹೊಡೆದಂತಾಗಿ ಕಸಿವಿಸಿಯಾಯಿತು. ಹಾಗೆಲ್ಲ ಮಾತನಾಡಬಾರ್ದಮ್ಮ ವೇದ. ನಿನಗೆಷ್ಟು ದುಃಖ ಆಗಿದೆ ಅಂತ ನನಗೆ ಗೊತ್ತಿಲ್ವೇನು? ನಿಮ್ಮ ಯಜಮಾನರನ್ನು ನೋಡಿ ಎಷ್ಟು ಧೈರ್ಯವಾಗಿದ್ದಾರೆ. ನೀನೇ ಹೀಗಾಡಿದ್ರೆ ಪಾಪ ತಾಯಿಯನ್ನು ಕಳ್ಕೊಂಡಿರೋ ಅವರಿಗೆ ಯಾರು ಸಮಾಧಾನ ಹೇಳ್ತಾರೆ? ವೇದ ಅಭಿಜಿತ್ತಿನ ಮುಖ ನೋಡಲು ಇಚ್ಛಿಸದೆ ಬಿಗಿಯಾಗಿ ಕಣ್ಣು ಮುಚ್ಕೊಂಡ್ಳು. ಮುಂದಿನ ಮಗುವಿಗೂ ಇದೇ ಗತಿ ಬರೋದಾದರೆ ತನ್ನ ಬಡಲು ಬರಿದಾಗಿಯೇ ಉಳಿದು ಹೋಗಲಿ. ತಾನು ಬಂಜೆ ಎನಿಸ್ಕೊಂಡ್ರೂ ಚಿಂತೆ ಇಲ್ಲ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬಾರದಂತಹ ಈ ಪರಿಸ್ಥಿತಿ ತನ್ನ ಶತ್ರುವಿಗೂ ಬೇಡ ಎನಿಸಿ ಅವಳ ಮನಸ್ಸು ಮೌನವಾಗಿ ಮಗಳ ಸಾವಿಗೆ ಅರ್ಪಿಸ್ತಿತ್ತು. ರುಕ್ಮಿಣಮ್ಮ ಮಗಳ ತಲೆಯನ್ನು ಅಕ್ಕರೆಯಿಂದ ಸವರುತ್ತಾ ಅಳಿಯನತ್ತ ತಿರುಗಿದ್ರು. ವೇದ 2 ತಿಂಗಳು ನಮ್ಮ ಮನೆಯಲ್ಲಿರಲಿ. ನಿಮ್ಮ ಮನೆಯಲ್ಲೂ ಈಗ ಯಾರೂ ಹೆಂಗಸರಿಲ್ಲ. ಸದಾ ಇವಳು ಮುಂದೆ ಕೂತಿರೋಕ್ಕೆ ನಿಮಗೆ ತಾನೇ ಎಲ್ಲಿ ಬಿಡುವಿರುತ್ತೆ? 2 ತಿಂಗಳು ರೆಸ್ಟ್ ತಗೊಂಡ್ರೆ ಇವಳು ಆರೋಗ್ಯನೂ ಸುಧಾರಿಸುತ್ತೆ. ಈ ಬಾರಿ ಅಭಿಜಿತ್ ಅತ್ತೆಯ ಮಾತನ್ನು ತೆಗೆದು ಹಾಕಲಿಲ್ಲ. ಧಾರಾಳವಾದ ಮನಸ್ಸಿನಿಂದಲೇ ಹೆಂಡತಿಯನ್ನು ತವರು ಕಳಗಿಸ್ಕೊಟ್ಟ. ನಮ್ಮ ಗುಟ್ಟು ನಮ್ಮಲ್ಲೇ ಇರಲಿ ಎಂದು ಅವನು ಮೆಲುವಾಗಿ ವೇದಾಗೆ ಹೇಳುವುದನ್ನು ಮರೆಯಲಿಲ್ಲ. ವೇದ ಮಾತನಾಡದೆ ಅಸಹ್ಯದಿಂದ ಮುಖ ತಿರುಗಿಸಿದ್ಲು. ವೇದ ತಾಯಿ ಅಣ್ಣನ ಒಡನಾಟದಲ್ಲಿ ಕೊಂಚ ಗೆಲುವಾದ್ಲು. 2 ತಿಂಗಳ ನಂತರ ತನ್ನ ಮನೆಗೆ ಹಿಂತಿರುಗಿ ಬಂದ ಪತ್ನಿ ಮೊದಲಿಗಿಂತ ಕೆಂಪಾಗಿ ಮುದ್ದಾಗಿರೋದನ್ನು ಕಂಡಾಗ ಅಭಿಜಿತ್ತಿನ ಮನಸ್ಸು ಹರಳಿತು. ಅವಳ ಮುಖದಲ್ಲಿನ ನಿಸ್ಸಹಜ ಕಳೆ ಮಾಯವಾಗಿ ಕಣ್ಗಳು ಕಾಂತಿಯುತವಾಗಿತ್ತು. ಅವಳು ಚೇತರಿಸಿಕೊಂಡಿರೋದನ್ನು ಕಂಡು ಅವನಿಗೆ ಸಂತೋಷವಾಯಿತು. ವೇದ, ಮೈ ಡಾರ್ಲಿಂಗ್, ಐ ಮಿಸ್ಡ್ ಯು. ನೀನು ಇಲ್ಲದ ಈ ಮನೆಗೆ ಬರಬೇಕು ಅಂತಾನೆ ಅನಿಸ್ತಾ ಇರಲಿಲ್ಲ ಎಂದು ಅವಳನ್ನು ಅಪ್ಪಿ ಉದ್ಗಾರ ತೆಗೆದಾಗ ಅವನು ನಿಜ ಹೇಳ್ತಿದ್ದಾನೋ ನಾಟಕ ಆಡ್ತಿದ್ದಾನೋ ಅವಳಿಗೆ ತಿಳಿಯಲಿಲ್ಲ. ಅವಳ ಮನಸ್ಸಿನ್ನು ಸಂಪೂರ್ಣವಾಗಿ ಗಂಡನನ್ನು ಕ್ಷಮಿಸಿರಲಿಲ್ಲ. ಆದರೆ ಅಂತಹ ಸೂಕ್ಷ್ಮ ಸಂವೇದನೆಯನ್ನು ಅರ್ಥ ಮಾಡಿಕೊಳ್ಳುವ ಸ್ವಭಾವ ಅವನದಾಗಿರಲಿಲ್ಲ. ಹೆಂಡತಿಯ ರೂಪ ಯೌವನವನ್ನು ಯಥೇಚ್ಛವಾಗಿ ಅನುಭವಿಸಬೇಕು ಎನ್ನುವ ಮೋಹದಲ್ಲಿ ವೇದಾಳ ಕಂಬನಿ ತುಂಬಿದ ನಯನಗಳು ಗೋಚರಿಸಲಿಲ್ಲ. ತನ್ನ ಕೈ ಹಿಡಿದವಳು ತನ್ನ ಇಚ್ಛೆಯಂತೆ ನಡಿಬೇಕೆಂಬ ಸ್ವಾರ್ಥ ಹಠವೇ ಅವನಲ್ಲಿ ತುಂಬಿತ್ತು. ಅಭಿಜಿತ್ ಶ್ರೀರಾಮಚಂದ್ರನಲ್ಲವೆಂದು ವೇದಾಳಿಗೆ ಮದುವೆಯಾದ ಹೊಸದರಲ್ಲೇ ಅರಿವಾಗಿತ್ತು. ಭಾನುವಾರ ಬಂತೆಂದರೆ ಅವನು ಸಂಜೆ 5 ಗಂಟೆಗೆ ಗೆಳೆಯರೊಡನೆ ಸುತ್ತಾಟಕ್ಕೆ ಹೊರಟುಬಿಡ್ತಿದ್ದ. ಅವನು ಮಧ್ಯರಾತ್ರಿ ಮೀರಿಯೇ ಮನೆಗೆ ಬರ್ತಿದ್ದಿದ್ದು.
ಆಗ ಅವನು ವೇದಾಳ ಕಡೆ ತಿರುಗಿಯೂ ನೋಡದೆ ಮಲಗಿಬಿಡ್ತಿದ್ದ. ಕಂಠಪೂರ್ತಿ ಕುಡಿದು ಬರುತ್ತಿದ್ದ ಗಂಡನನ್ನು ಪ್ರಶ್ನಿಸಲು ವೇದಾಳಿಗೆ ಭಯ ಆಗ್ತಿತ್ತು. ಒಮ್ಮೊಮ್ಮೆ ಅಭಿಜಿತ್ ವೇದಾಳನ್ನು ಬಲವಂತ ಮಾಡಿ ತನ್ನೊಡನೆ ಕರೆದೊಯ್ತಿದ್ದ. ಅವಳು ಪಾರ್ಟಿಗಳಲ್ಲಿ ಅಭಿಜಿತ್ತನ ಗೆಳೆಯರು ಅವರ ಪತ್ನಿಯರ ವರ್ತನೆ ಕಂಡಾಗ ಜಿಗುಪ್ಸೆ ಬೇಸರದಿಂದ ಮುಖ ಹಿಂಡ್ತಿದ್ಲು. ಆ ಸಮಾರಂಭಗಳಲ್ಲಿ ಏನ್ ತಿರುಳಿತೆಂದು ಗಂಡ ಪ್ರತಿ ಭಾನುವಾರ ಇಲ್ಲಿಗೆ ಬರಲು ಹಂಬಲಿಸ್ತಾನೋ ಅವಳಿಗೆ ಅರ್ಥ ಆಗಲಿಲ್ಲ. ಅಭಿಜಿತ್ ಹೇಗಿಲ್ಲದೆ ಸ್ನೇಹಿತರ ಪತ್ನಿಯರೊಡನೆ ಬೆರೆತು ಮಾತನಾಡ್ತಿದ್ರೆ ವೇದ ಮಳೆಯಲ್ಲಿ ನೆನೆದ ಗುಬ್ಬಿಯಂತೆ ಮೂಲೆಯಲ್ಲಿ ಕುಳಿತಿರ್ತಿದ್ಲು. ಅಭಿಜಿತ್ತಿನ ಗೆಳೆಯರಲ್ಲಿ ಮಹೇಂದ್ರ ಸಭ್ಯ ಎನ್ನುವಂತಿದ್ದ. ಅಭಿ ನಿಮ್ಮಂತಹ ಹೆಂಡತಿನ ಇಂತಹ ಪಾರ್ಟೀಸ್ಗೆ ಯಾಕೆ ಕರ್ಕೊಂಡು ಬರ್ತಾನೋ? ಯು ಡೋಂಟ್ ಫಿಟ್ ಇನ್. ನನಗೇನಾದರೂ ನಿಮ್ಮಂತಹ ಹೆಂಡತಿ ಇದ್ದಿದ್ರೆ ಮನೆಯಲ್ಲಿಟ್ಟು ಪೂಜೆ ಮಾಡ್ತಿದ್ದೆ. ಅವನು ಹೇಳಿದರೆ ವೇದ ಅವನನ್ನು ಪ್ರೋತ್ಸಾಹಿಸದೆ ಸುಮ್ಮನೆ ಮುಗುಳ್ನಗ್ತಿದ್ಲು. ಅಭಿಜಿತ್ತಿನ ಗೆಳೆಯರ ಸ್ವಭಾವ ಅರಿತಿದ್ದ ಅವಳು ಯಾರೊಡನೆಯೂ ಹೆಚ್ಚು ಸ್ನೇಹ ಸಂಪರ್ಕ ಇಟ್ಕೊಳ್ಳದಂತೆ ಎಚ್ಚರ ವಹಿಸ್ತಿದ್ಲು. ಒಮ್ಮೆ ನ್ಯೂ ಇಯರ್ಗೆ ಅಭಿಜಿತ್ ಗೆಳೆಯರಿಗೆ ಪಾರ್ಟಿ ಕೊಟ್ಟಿದ್ದ. ಅಂದು ಮಿಸ್ಸಸ್ ರೂಪಾ ಅಭಿಜಿತ್ ವೇದಾಳ ಎದುರಿಗೆ ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡಾಗ ಎಲ್ಲರೂ ಸಿಳ್ಳೆ ಹಾಕಿ ಕೂಗಾಡಿ ಚಪ್ಪಾಳೆ ತಟ್ಟಿದ್ರು. ಆ ರಾತ್ರಿ ಎಲ್ಲರ ಬಾಯಲ್ಲೂ ಅದೇ ಮಾತಾಗಿತ್ತು. ವಾವ್ ಅಭಿ, ಧೈರ್ಯ ನೋಡಿದ್ಯಾ? ಹೆಂಡತಿ ಮುಂದೆನೇ ಅವಳನ್ನು ಎಂಬ್ರಾಸ್ ಮಾಡ್ಕೊಂಡಿದ್ದ. ಏಕ್ದಮ್ ಹೀರೋ, ಆಟ್ಸ್ ಆಫ್ ಯಾರ್ ಮುಂತಾದ ಹೊಗಳಿಕೆ ಗೆಳೆಯರಿಂದ ಅಭಿಜಿತ್ಗೆ ಧಾರಾಳವಾಗಿ ಸಿಕ್ಕಿತು. ಮನೆಗೆ ಬಂದೊಡನೆ ವೇದ ಪತಿಯ ಬಳಿ ಧೈರ್ಯ ಮಾಡಿ ಕೇಳಿದ್ಲು, ಆ ರೂಪಾಗೂ ನಿಮಗೂ ಎಷ್ಟು ದಿನದ ಪರಿಚಯ ಅಭಿ? ಅವಳನ್ನು ನಿಮ್ಮ ತೋಳಿನಲ್ಲಿ ಬಿಟ್ಟು ತಾನು ಹಲ್ಕಿರಿತ ನಿಂತಿದ್ನಲ್ಲ, ಆ ಮೆಥೋಡ್ ಅವನೊಬ್ಬ ಗಂಡ್ಸ? ಅಭಿಜಿತ್ ಕೋಪಗೊಳ್ಳದೆ ನಕ್ಬಿಟ್ಟ. ಮೈ ಹನಿ, ನಿನ್ಗದೆಲ್ಲ ಹೊಸ್ತು. ನಾವೆಲ್ಲ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂದರೆ ಎಲ್ಲ ಶೇರ್ ಮಾಡ್ತೀವಿ. ಸಿಗರೇಟ್, ಡ್ರಿಂಕ್ಸ್, ಹಣ, ಕೊನೆಗೆ ಹೆಣ್ಣನ್ನು. ನಮ್ಮಲ್ಲೇನು ಕೆಟ್ಟ ಭಾವನೆಗಳಿಲ್ಲ. ವಿ ಜಸ್ಟ್ ವಾಂಟ್ ಎಂಜಾಯ್ ಅಷ್ಟೇ. ಎಂತಹ ಘೋರ ಅಪರಾಧ ಮಾಡಿದರೂ ಧೂಳು ಕೊಡವಿದಂತೆ ಒರೆಸ್ಕೊಂಡು ಮುಖದ ತುಂಬ ನೊಗ ತುಂಬಿಕೊಂಡು ಸಭ್ಯನಂತೆ ಓಡಾಡೋದ್ರಲ್ಲಿ ತನ್ನ ಗಂಡ ನಿಪುಣ ಎಂದು ವೇದಾಳಿಗೆ ಈಗಲಾಗಲೇ ಅರಿವಾಗಿತ್ತು. ಇಂದು ಅವನ ಗೆಳೆಯರು ಚೇಂಜ್ಗೆಂದು ತಮ್ಮ ಪತ್ನಿಯನ್ನು ಅವನಿಗೆ ನೀಡಿದವರು ನಾಳೆ ಅದೇ ಕಾರಣಕ್ಕಾಗಿ ತನ್ನನ್ನೇ ಕೇಳುವುದಿಲ್ಲವೆಂದು ಯಾವ ನಂಬಿಕೆ? ಅಂದಿನಿಂದ ವೇದ ಅಭಿಜಿತ್ತಿನೊಡನೆ ಪಾರ್ಟಿಗಳಿಗೆ ಹೋಗೋದನ್ನೇ ನಿಲ್ಲಿಸ್ಬಿಟ್ಟಿದ್ಲು. ಅವನೆಷ್ಟೇ ಒತ್ತಾಯಿಸಿದರೂ ಅವಳು ಮಣಿಯುತ್ತಿರಲಿಲ್ಲ. ಅಭಿ, ಈ ವಿಷಯಕ್ಕಾದರೂ ನನಗೆ ನನ್ನ ಆಸೆಯಂತೆ ನಡೆಯೋಕೆ ಬಿಟ್ಬಿಡಿ. ನನಗಂತಹ ಲೈಫ್ ಸರಿ ಹೋಗಲ್ಲ. ಬೇಸಿಕಲಿ ಐ ಆಮ್ ಅ ಹೋಮ್ ಬರ್ಡ್. ನೀವು ಎಲ್ಲಿ ಹೋದರೂ ಏನು ಮೋಜು ಮಾಡ್ಕೊಂಡು ಬಂದರೂ ನಾನಂತೂ ನಿಮ್ಮನ್ನೇನೂ ಕೇಳಲ್ಲ. ಅವಳು ತನಗೆ ನೀಡಿದ ಸ್ವಾತಂತ್ರ್ಯವನ್ನು ಅವನು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ತಿದ್ದ. ತನ್ನ ಚಟುವಟಿಕೆಗಳಿಗೆ ಅಡ್ಡಿಯಾಗಬಾರ್ದೆಂದರೆ ವೇದ ತನ್ನೊಡನೆ ಹೆಚ್ಚು ಓಡಾಡದಿರೋದೇ ಒಳ್ಳೆಯದೆಂದು ಕ್ರಮೇಣ ಅವಳನ್ನು ಪಾರ್ಟಿಗಳಿಗೆ ಆಹ್ವಾನಿಸೋದೇ ಬಿಟ್ಟಿದ್ದ. ವೇದ ಎರಡನೆಯ ಬಾರಿ ಗರ್ಭಿಣಿಯಾದಾಗ ಅವಳಿಗೆ ಸಂತಸಕ್ಕಿಂತ ಭಯವೇ ಹೆಚ್ಚಾಗಿತ್ತು. ಮಗುವಿನ ಲಿಂಗ ನಿರ್ಧಾರ ಆಗುವವರೆಗೂ ತಾನು ಯಾವ ಆಸೆ ಭರವಸೆಯೂ ಇಟ್ಕೊಳ್ಬಾರ್ದೆಂದು ಈ ಬಾರಿ ಮನಸ್ಸು ಕಲ್ ಮಾಡಿಕೊಂಡಿದ್ಲು. 4 ತಿಂಗಳು ತುಂಬೋ ತನಕ ವೇದ ತಾನು ಗರ್ಭಿಣಿ ಎಂದು ಅಭಿಜಿತ್ಗೂ ತಿಳಿಸಿರಲಿಲ್ಲ. ತನ್ನ ವ್ಯವಹಾರಗಳಲ್ಲಿ ಮುಳುಗಿದ್ದ ಅಭಿಜಿತ್ಗೆ ಹೆಂಡತಿಯ ಬಗ್ಗೆ ಅಷ್ಟು ನಿಕಟವಾಗಿ ಗಮನಿಸುವ ವ್ಯವಧಾನವಿರಲಿಲ್ಲ. ಅದೇ ಹೊತ್ತಿಗೆ ವಿನೋದನಿಗೆ ರಾಧಿಕಾಳೊಂದಿಗೆ ಮದುವೆ ನಿಶ್ಚಯವಾಗಿತ್ತು. ರಾಧಿಕಾ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಉದ್ಯೋಗದಲ್ಲಿದ್ಲು. ಅವರಿಬ್ಬರದು ಪ್ರೇಮ ವಿವಾಹ ಆದುದರಿಂದ ಮದುವೆ ಸರಳವಾಗಿ ಶಾಸ್ತ್ರೋತ್ರವಾಗಿ ನಡೆಯಿತು. ವೇದ ತನ್ನ ದೇಹ ಸ್ಥಿತಿಯನ್ನು ಲೆಕ್ಕಿಸದೆ ಅಣ್ಣನ ಮದುವೆಯಲ್ಲಿ ಸಂಭ್ರಮದಿಂದ ಓಡಾಡಿದ್ಲು. ಥೂ, ಇದು ಒಂದು ಮದುವೆನಾ? ಇಂತಹ ಗತಿಗೆಟ್ಟವರ ಸಂಬಂಧ ಬೆಳೆಸೋಕೆ ನಿಮ್ಮ ಅಣ್ಣನಿಗೇನು ಬಂದಿತು? ಈ ಮದುವೆಗೆ ಬಂದರೆ ನನಗೆ ಅವಮಾನ ಎಂದು ಅಭಿಜಿತ್ ಗೊಣಗಿದಾಗ ವೇದ ಹೊಕ್ಕಿ ಬಂದ ಕೋಪ ನುಂಗ್ಕೊಂಡ್ಳು. ಇದರಲ್ಲಿ ಅವಮಾನ ಆಗೋ ಅಂಥದ್ದೇನಿದೆ? ಹೆಣ್ಣೆತ್ತವರಿಗೆ ಹೆಚ್ಚು ಕಷ್ಟ ಕೊಡದೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿರೋ ನಮ್ಮ ಅಣ್ಣನ ಬಗ್ಗೆ ಹೆಮ್ಮೆ ಪಡಬೇಕು. ಅಭಿಜಿತ್
ಮುಖ ಊದಿಸ್ಕೊಂಡೇ ಮುಹೂರ್ತಕ್ಕೆ ಬಂದು ಶಾಸ್ತ್ರ ಮಾಡಿ ಹೊರಟೋದ. ರುಕ್ಮಿಣಮ್ಮನ ಮುಖ ಬಾಡಿದ್ದನ್ನು ಗಮನಿಸಿ ವೇದಾಳೆ ಸಮಾಧಾನ ಹೇಳಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.